ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ತಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಇದು ಮೊದಲನೆಯ ರೆಸಿಪಿ. ನಾವು ಹಿಂದಿನ ವರ್ಷದಲ್ಲಿ ಗೆಣಸು ಹಾರ್ವೆಸ್ಟ್ ಮಾಡಿದ್ವಲ್ವ ನಮ್ಮ ತೋಟದಲ್ಲಿ. ನೀವೆಲ್ಲರೂ ನೋಡೇ ಇರ್ತೀರಾ, ಎಷ್ಟು ಒಂದು ಗೆಣಸನ್ನ ನಾವು ಹಾರ್ವೆಸ್ಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ವಿಡಿಯೋ ಅಂತೂ ನನಗೆ ಮರೆಯೋಕ್ಕೂ ಆಗೋದಿಲ್ಲ. ಸಾಕಷ್ಟು ಬಗೆಯ ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಇಷ್ಟೊಂದು ಗೆಣಸಿದೆ ಅಲ್ವಾ, ಇವತ್ತೇನಾದರೂ ಇದರಿಂದ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನರು ಅಂದ್ಕೊಳ್ತಾರೆ ಗೆಣಸು ತಿನ್ನಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಆದರೆ ಯಾವುದು ಕೂಡ ಅತಿಯಾಗಿ ತಿಂದರೆ ಅದು ಒಳ್ಳೆಯದಲ್ಲ, ಲಿಮಿಟಲ್ಲಿ ತಿಂದರೆ ಎಲ್ಲವುದು ಒಳ್ಳೆಯದೇ. ಇದೇ ಹೇಳಬೇಕು ಅಂದರೆ ಮಕ್ಕಳ ಗ್ರೋತಿಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಸಾಕಷ್ಟು ಬಗೆಯ ರೆಸಿಪಿಗಳನ್ನ ಮಾಡ್ಕೋಬೋದು. ಆ್ಯಂಡ್ ಕೇಳಿದರು ಕೆಲವರು, ನೀವು ಅಷ್ಟೊಂದು ಗೆಣಸು ಹಾರ್ವೆಸ್ಟ್ ಮಾಡಿದ್ದೀರಲ್ವ, ಅದರಿಂದ ರೆಸಿಪಿ ಮಾಡಿ ತೋರಿಸಿ ಅಂತ. ಸೊ ಈ ಹೊಸ ವರ್ಷದಂದು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿನಾ? ಸೊ ಎಷ್ಟು ಬೇಕೋ ಅಷ್ಟು ಗೆಣಸನ್ನ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಫಸ್ಟು ಗೆಣಸನ್ನ ನಾವು ಅಲ್ಲೇ ನೀಟಾಗಿ ಮಣ್ಣೆಲ್ಲ ಹೋಗೋ ರೀತಿಯಾಗಿ ವಾಶ್ ಮಾಡ್ಕೊಂಡು ಬಂದಿದ್ವಿ. ಜಸ್ಟ್ ಇನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ಈಗ ಈ ತುದಿನ ಕಟ್ ಮಾಡಿಬಿಡ್ತೀನಿ, ಎರಡು ಸೈಡು. ಆಮೇಲೆ ಅಲ್ಲಿ ತೆಗಿಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಏಟ್ ಬಿದ್ದುಬಿಟ್ಟಿದೆ, ಅದಷ್ಟು ಕಟ್ ಮಾಡಿ ಹಾಕ್ತೀನಿ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಇದನ್ನು ಕುಕ್ಕರಲ್ಲಿ ಕುದಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಟೀಮ್ ಕೂಡ ಮಾಡಬಹುದು. ಫಸ್ಟ್ ಈ ಥರ ಕುಕ್ಕರ್ಗೆ ಎಲ್ಲ ಗೆಣಸು ಹಾಕ್ಕೊಂಡ್ಬಿಡೋಣ. ಆಮೇಲೆ ಇದು ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೋಬೇಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ. ಫ್ರೆಂಡ್ಸ್, ಈಗ 2 ವಿಷಲ್ ಕೂಗಿಸ್ಕೊಂಡಾಗಿದೆ. ಗೆಣಸೆಲ್ಲ ನೋಡಿ ಮೆತ್ತಗೆ ಬೆಂದಿದೆ. ಈಗ ಈ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಗೆಣಸನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ನೀವು ಇಷ್ಟೇ ಕ್ವಾಂಟಿಟಿ ತಗೋಬೇಕು ಅಂತ ಏನೂ ಇಲ್ಲ. ಮನೇಲಿ 1-2 ಗೆಣಸು ಉಳಿದಿದ್ರು ಕೂಡ ನೀವು ಈ ಥರ ಸ್ವೀಟ್ನ ಮಾಡ್ಕೊಳ್ಬೋದು ತಕ್ಷಣಕ್ಕೆ. ಫ್ರೆಂಡ್ಸ್, ನಾನು ಯೂಶ್ವಲಿ ಬಂದುಬಿಟ್ಟು ಇದನ್ನು ಸ್ಟೀಮ್ ಮಾಡ್ತೀನಿ, ಬಟ್ ಬೇಗ ಹಾಕಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮೆತ್ತಗೆ ಬೆಂದ್ಬಿಟ್ಟಿರುತ್ತೆ. ಇನ್ನು ಈ ಗೆಣಸು ಮಕ್ಕಳಿಗೆ ಕೊಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಜಾಸ್ತಿ ಆಗಿರುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಇದರಲ್ಲಿ ಫೈಬರ್ ಜಾಸ್ತಿ ಆಗಿರುತ್ತೆ. ಇನ್ನು ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅವಾಗವಾಗ ಮಕ್ಕಳಿಗೆ ಈ ರೀತಿ ಗೆಣಸಿನಿಂದ ಏನಾದರೂ ರೆಸಿಪಿನ ಮಾಡಿಕೊಡಿ. ಇನ್ನು ಇದರಿಂದ ಬರ್ಫಿ ಸಹ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇನ್ನು ಇದಾಗಿದೆ. ಫ್ರೆಂಡ್ಸ್, ಈಗ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪಕ್ಕಾದ್ಮೇಲೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾದ್ಮೇಲೆ ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಒಣಗಿದ ದ್ರಾಕ್ಷಿ ತೊಗೊಂಡಿದ್ದೀನಿ. ಬಿಳಿ ದ್ರಾಕ್ಷಿ ಇರಲಿಲ್ಲ, ಹಾಗಾಗಿ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಪಫ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಸಾಕು. ಇಷ್ಟ ಆದರೆ ಇದನ್ನು ಕೂಡ ಬೌಲಿಗೆ ಹಾಕ್ಕೊಂಡ್ಬಿಡೋಣ. ಈಗ ಈ ಮ್ಯಾಶ್ ಮಾಡ್ಕೊಂಡಿರೋ ಗೆಣಸು ಹಾಕ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಹೀಗೆ ಬೇಯಿಸ್ಕೋಬೇಕು ತುಪ್ಪದಲ್ಲಿ. ಇನ್ನೊಂದೇನು ಗೊತ್ತಾ,
ನೀವು ಈ ಥರ ಕುದಿಸಿ ಅಲ್ಲದೆ ಗೆಣಸು ಫಸ್ಟ್ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಸಣ್ಣಕ್ಕೆ ತುರಿದ್ಬಿಟ್ಟು, ಈಗ ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೀವಲ್ವ ಆ ಥರ ಇದು ಗೆಣಸನ್ನ ತುರಿದ್ಬಿಟ್ಟು ಕೂಡ ಈ ಪ್ರೊಸೀಜರಲ್ಲಿ ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ಇದು ತುಂಬ ಈಸಿ. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷನಾದರೂ ಬೇಯಿಸ್ಕೋಬೇಕು. ನೋಡಿ ಒಂದು 5 ನಿಮಿಷದಿಂದ ಇದನ್ನು ಈ ರೀತಿ ಬೇಯಿಸ್ತಾ ಇದ್ದೀನಿ. ಆಗಿದೆ. ಸಿಹಿಗೋಸ್ಕರ ನಾನಿಲ್ಲಿ ಬೆಲ್ಲದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಡೇಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಡೇಟ್ಸ್ನ ಪೇಸ್ಟ್ ಮಾಡಿಕೊಂಡು, ಅಂದರೆ ಖರ್ಜೂರ ಪೇಸ್ಟ್ ಇರುತ್ತಲ್ವ ಅದನ್ನಾದರೂ ಯೂಸ್ ಮಾಡ್ಬೋದು. ಖರ್ಜೂರ ಖಾಲಿ ಆಗಿದೆ, ಸೊ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಇದು ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಗೆಣಸು ಸಿಹಿಯಾಗಿ ಇರುತ್ತೆ, ಸ್ವಲ್ಪ ನೋಡಿ ಹಾಕ್ಕೋಬೇಕು. ಪುಡಿ ಬೆಲ್ಲ ತೊಗೊಂಡ್ರೆ ಬೇಗ ಹೊಂದ್ಕೊಳ್ಳುತ್ತೆ, ಹಾಗಾಗಿ ಅದನ್ನೇ ಯೂಸ್ ಮಾಡಿದ್ದೀನಿ. ನೀವು ಒಂದು ವೇಳೆ ಖರ್ಜೂರದ ಪೇಸ್ಟ್ ಹಾಕಬೇಕಂದ್ರೂ ಇದೇ ಟೈಮ್ನಲ್ಲೇ ಹಾಕ್ಕೊಂಬಿಡಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಬಟ್ ಹಾಕಿದ್ರೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಈಗಲೇ ಹಾಕ್ಕೊಂಬಿಡೋಣ. ಆಮೇಲೆ ನಾವು ಹುರಿದಿರೋಂತಹ ನಟ್ಸು ಮತ್ತು ದ್ರಾಕ್ಷಿ ಇದನ್ನು ಕೂಡ ಹಾಕ್ಕೊಂಬಿಡ್ತೀನಿ. 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲವೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆವಾಗಲೇ ಒಂದು 5 ನಿಮಿಷ ಕುದಿಸ್ಕೋಬೇಕು ಅಂತ ಹೇಳಿದೆ ಅಲ್ವಾ. ಇದನ್ನು ಎಲ್ಲಿವರೆಗೂ ಅಂದರೆ ನೀವು ಇದು ಹಾಕಿದ್ಮೇಲೆ ಪ್ಯಾನ್ ಸೆಪ್ರೇಟ್ ಆಗಬೇಕು, ಪ್ಯಾನ್ಗೆ ಬಿಡಬೇಕು, ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷದಲ್ಲೇ ಆಯಿತು. ತೀರಾ ಏನು ತುಂಬ ಹೊತ್ತು ಕುದಿಸಿದ್ರೂ ಅಷ್ಟಾಗಿ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು 5ರಿಂದ 7 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಕೆಲವೊಂದು ಮನೇಲಿ ಮಕ್ಕಳು ಈ ಗೆಣಸು ಇಷ್ಟಪಡಲ್ಲ. ನಮ್ಮ ಮನೇಲೂ ಅಷ್ಟಾಗಿ ಏನು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಅದಕ್ಕಾಗಿ ನಾನು ಈ ಥರ ಉಂಡೆ ಮಾಡೋದು ಅಥವಾ ಪ್ಯಾನ್ ಕೇಕ್ ಮಾಡೋದು ಮತ್ತು ಪಡ್ಡು ಮಾಡೋದು, ಈ ಥರ ವಿಧವಾದ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಂಬಕ್ಕೆ ಆಗಲ್ಲ ಅದು ಗೆಣಸಿನ ಮಾಡಿರ್ತೀವಿ ಅಂತ. ಇವೆಲ್ಲ ಹಾಕಿಬಿಟ್ಟು ಇನ್ನೂ 1 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಸ್ವಲ್ಪ ಬೇಯಿಸೋಣ. ನೀವು ನೋಡ್ತಾ ಇರ್ಬೋದು, ನೋಡಿ ಪ್ಯಾನ್ಗೆ ಏನೂ ಅಂಟ್ಕೊಂಡಿಲ್ಲ. ಸೊ ಈ ರೀತಿ ಆದಾಗ ಏನಾಗುತ್ತೆ ಗೊತ್ತಾ, ಉಂಡೆ ಕಟ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನೀರು ಹಾಕೋದು ಏನು ಬೇಡ, ಇದರಲ್ಲೇ ಈ ಥರ ಕುದಿಸ್ಕೊಂಡು ಮಾಡ್ಕೋಬೇಕು. ಇದೆಲ್ಲದು ಹಾಕಿ 1 ನಿಮಿಷ ಈ ರೀತಿ ಬೇಯಿಸ್ಕೋಬೇಕು. ಅದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ, ಸ್ವಲ್ಪ ಆರಲಿ ಇದು. ಫ್ರೆಂಡ್ಸ್, ಈಗ ಇದು ಆರಿದೆ, ಉಂಡೆ ಕಟ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈ ರೀತಿ ಸ್ವಲ್ಪನೇ ತೊಗೊಂಡ್ಬಿಟ್ಟು ಉಂಡೆ ಕಟ್ಕೊಂಡ್ಬಿಡೋದು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ನಮ್ಮನೇಲಿ ಮಕ್ಕಳಿಗೆ ಇದು ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ದಿವಸಕ್ಕೆ 2-3 ತಿಂದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಚಿಕ್ಕದೇ ಮಾಡ್ತೀನಿ. ನೋಡಿ, ಇಷ್ಟೇ. ಇದೇ ಥರ ಎಲ್ಲದೂ ಉಂಡೆ ಕಟ್ಕೋಬೇಕು. ಫ್ರೆಂಡ್ಸ್, ಇದರಲ್ಲೇ ಪ್ಯಾನ್ ಕೇಕ್ ಮಾಡ್ಬೋದು ಮತ್ತು ವಾಫಲ್ಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ. ಬಟ್ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಅದೆಲ್ಲ ಮಾಡ್ಕೊಳ್ತೀನಲ್ವ, ಬೆಳಗ್ಗೆ ಟೈಮ್ನಲ್ಲಿ ನನಗೆ ಶೂಟಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ರೆಸಿಪಿ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಈವ್ನಿಂಗ್ ಟೈಮ್ನಲ್ಲಿ ಯಾವತ್ತಾದರೂ ಸ್ನ್ಯಾಕ್ಸಿಗೆ ಅಂತ ಮಾಡ್ತೀನಲ್ವ, ಅವಾಗ ಶೇರ್ ಮಾಡ್ತೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಇದರ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಪರವಾಗಿಲ್ಲ, ಕಪ್ಪು ದ್ರಾಕ್ಷಿ ಹಾಕಿರೋದಕ್ಕೆ ಒಂಥರ ಲುಕ್ ಡಿಫ್ರೆಂಟಾಗಿ ಬಂದಿದೆ. ಫಸ್ಟ್ ಟೈಮ್ ಹಾಕಿದ್ದೀನಿ ಉಂಡೆಗೆ ನಾನು. ಫ್ರೆಂಡ್ಸ್, ಇನ್ನು ಸೂಪರ್ ಆದಂತಹ ಸ್ವೀಟ್ ಪೊಟ್ಯಾಟೊ ಲಡ್ಡು ರೆಡಿ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಈಗ ಟೇಸ್ಟ್ ಮಾಡೋಣ. ಇವತ್ತು ಮನೇಲಿ ರಾಜು ಇಲ್ಲ, ಹಾಗಾಗಿ ನಾನೇ ಟೇಸ್ಟ್ ಮಾಡ್ತೀನಿ ಫಸ್ಟು. ಇದಕ್ಕೆ ಕಾಯಿ ಹಾಕಿದ್ದೀವಲ್ಲ, ಅದು ತಿನ್ನುವಾಗ ಕ್ರಂಚಿನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಆ್ಯಂಡ್ ಹಾಗೆ ನಾವು ಇದನ್ನು ಚೆನ್ನಾಗಿ ಹುರಿದಿರೋದೇನಕ್ಕೆ ಅಂದರೆ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಲಿ ಅಂತ. ಹಾಗಾಗಿ ನೀವು ಇದನ್ನು ಫ್ರಿಜ್ಜಲ್ಲೇ ಆರಾಮಾಗಿ 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು. ಆದರೆ ಅದರಲ್ಲಿ ನೀರೇನು ಹೋಗ್ದಲೇ ನೋಡ್ಕೋಬೇಕಷ್ಟೆ.
ನೋಡಿದ್ರಲ್ವ, ಇವತ್ತು ಸೂಪರ್ ಆದಂತಹ ಈ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿನ ಲಡ್ಡು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಶುಭಾಶಯಗಳು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.